ಹಾಯ್ ಆಲ್, ಇದು ಸ್ಯಾಟರ್ಡೇ ವ್ಲಾಗ್. ನಾವಿವತ್ತೆದ್ದು ಟಿಫನ್ಗೆ ಅಮ್ಮ ಉಪ್ಪಿಟ್ಟು ಮಾಡಿದರು, ಅದನ್ನು ತಿಂದ್ವಿ. ಹಾಗೆ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ. ನಮ್ಮಪ್ಪ ಫಿಶ್ ತೊಗೊಂಬಂದಿದ್ರು ಊಟಕ್ಕೆ ಮಧ್ಯಾಹ್ನಕ್ಕೆ ಅಂತ. ಸೊ ನಮ್ಮಮ್ಮ ಅಡುಗೆ ಮಾಡ್ತಾಯಿತ್ತು, ಹಾಗೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋದೆ. ಫಿಶ್ ತಂದಿದ್ದ ಖುಷಿಗೆ ನಮ್ಮ ಜಿಮ್ಮಿ ಡ್ಯಾನ್ಸ್ ಮಾಡ್ತಾ ಇದ್ದ, ಮಧ್ಯಾಹ್ನ ಒಳ್ಳೆ ಊಟ ಸಿಗುತ್ತೆ ಅಂತ. ಮಳೆನೂ ಅಷ್ಟೊಂದು ಇರಲಿಲ್ಲ, ಕಡಿಮೆ ಇತ್ತು. ಮೀನು ಸಾರಿಗೆ ನಮ್ಮಮ್ಮ ಖಾರ ಎಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಖಾರ ಕುದಿಯೋಕ್ಕಿಟ್ಟು ಕುದ್ದಾದ್ಮೇಲೆ ಅದಕ್ಕೆ ಮೀನೆಲ್ಲ ಹಾಕಿ ಸಾಂಬಾರು ಮಾಡೋಕ್ಕಿಟ್ವಿ. ಹಾಗೆ ಮೀನು ಮೊಟ್ಟೆನೂ ಇತ್ತು, ಸೊ ಅದನ್ನು ಎಗ್ ಬುರ್ಜಿ ಥರ ಮಾಡಿದ್ವಿ. ಇದಂತೂ ಟೇಸ್ಟ್ ಮಸ್ತಾಗಿರುತ್ತೆ ತಿನ್ನೋಕ್ಕೆ, ನನಗಂತೂ ಫೇವ್ರೆಟ್ ಇದು. ಹಾಗೆ ಫ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೆ. ಕರಿಬೇವಿಟ್ಟು ಫಿಶ್ ತವಾ ಫ್ರೈ ಮಾಡೋಣ ಅಂತ, ಆದರೆ ಅದು ಎದ್ದೊಳ್ತಾ ಇರಲಿಲ್ಲ, ತವಾಗೇನೆ ಅಂಟ್ಕೊಂಡ್ಬಿಟ್ಟಿತ್ತು. ಮೀನೆಲ್ಲ ಪೀಸ್ ಆಗ್ತಿತ್ತು. ಅದನ್ನು ನೋಡಿ ನನ್ನ ಮನೆ ಹೆಡ್ ಕುಕ್ಕು ಬಂದರು. ಸೊ ನಾನು ಮಾಡೋದು ಸರಿಗಿಲ್ಲ ಅಂತ ಹೇಳಿ ಅವರೇ ಸ್ಟಾರ್ಟ್ ಮಾಡಿದರು. ಅದು ಬೇರೆ ಯಾರೂ ಅಲ್ಲ, ನನ್ನ ತಮ್ಮ. ನಾನು ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಅಂತ ಅವನೇ ಬಂದು ತವಾ ಫ್ರೈ ಮಾಡ್ದ. ನೋಡಿ, ಹುಷಾರಿಲ್ಲ ಅಂತ ಅಂದ್ರೂ ಫ್ರೈ ಮಾಡಿಕೊಟ್ಟ. ಫ್ರೈ ಎಲ್ಲ ಮಾಡಿ ಎತ್ತಿಡ್ತಾ ಇದ್ವಿ. ಅಷ್ಟೊತ್ತಿಗೆ ಜಿಮ್ಮಿನೂ ಕೂಗೋಕ್ಕೆ ಸ್ಟಾರ್ಟ್ ಮಾಡಿದ, ಅವನಿಗೂ ಒಂದು ಫ್ರೈ ಅಂತ ಹೇಳಿ. ಹಾಗೆ ಎಲ್ಲ ಅಡುಗೆ ಕೆಲಸ ಮುಗಿಸ್ಬಿಟ್ಟು ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಹೇಳಿ ಊಟಕ್ಕೆ ಕೂತ್ವಿ. ಈ ಮಳೆಯಲ್ಲಿ ಒಳ್ಳೆ ಬಿಸಿ ಬಿಸಿ ಮೀನು ಸಾರು ಊಟ ಮಾಡೋದಿದೆಯಲ್ಲ, ಒಳ್ಳೆ ಮಜಾ. ಹೊಟ್ಟೆ ಫುಲ್ ಊಟ ಮಾಡಿ ಕೂತಿದ್ವಿ. ಸೊ ಎಲ್ಲೂ ಆ ಕಡೆ ಈ ಕಡೆ ಅಲ್ಲಾಡೋಕ್ಕೆ ಆಗಿಲ್ಲ, ಅಷ್ಟು ಊಟ ಮಾಡಿದ್ವಿ. ಆಮೇಲೆ ಒಂದು ರೌಂಡ್ ಆಚೆ ಹೋಗೋಣ ಅಂತ ಹೇಳಿ ಹೋಗಿ ಬಂದ್ವಿ. ಬಂದಮೇಲೆ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಸೊ ಟೈಮ್ ಪಾಸ್ ಬೇರೆ ಆಗ್ತಾ ಇರಲಿಲ್ಲ ಅಂತ ಕೇರಮ್ ಬೋರ್ಡ್ ಇತ್ತು. ಸೊ ಕೇರಮ್ ಆಟ ಆಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಪೌಡರೆಲ್ಲ ತೊಗೊಂಬಂದ್ವಿ ನಾವು. ನಮ್ಮನ್ನು ನೋಡಿ ಪೌಡರೆಲ್ಲ ಹಾಕ್ಬಿಟ್ಟು ನ್ಯೂಸ್ ಪೇಪರಲ್ಲಿ ಒರೆಸ್ತಾ ಇದ್ದ. ಹಾಗೆ ನಮ್ಮ ಜಿಮ್ಮಿನೂ ನನಗೆ ಕಂಪ್ನಿ ಕೊಡೋಕ್ಕೆ ಅಂತ ಹೇಳಿ ನನ್ನ ಪಕ್ಕ ಬಂದು ಕೂತ್ಕೊಂಡ. ಕೇರಮ್ ಬೋರ್ಡ್ ಸವಿಯೋವರೆಗೂ ಮನು ನ್ಯೂಸ್ ಪೇಪರಲ್ಲಿ ಉಜ್ತಾನೆ ಇದ್ದ. ಹಾಗೆ ಗೇಮ್ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಟಾಸ್ ಎಲ್ಲ ಹಾಕಿ ಬ್ಲ್ಯಾಕ್ ಮಕ್ಕಳಮ್ಮ ಅಂತ ಹೇಳಿ ಫಸ್ಟ್ ಒಂದ್ಸಲ ಶುರು ಮಾಡ್ರಿ. ವೈಟ್ ಹೊಡಿಬೇಕು. ನಮ್ದು ಕೊಟ್ಟ ಬ್ಲ್ಯಾಕ್ ನಮ್ಗೆ ಒಂದಿರ್ಲಿ ತಗೊಳ್ರಿ ಅಂತ ಕೊಟ್ಟಿ ಬ್ಲ್ಯಾಕ್ ಅಲ್ಲ ನಮ್ಮನು, ನಮ್ದು ಕೊನೆ ವೈಟ್ ಗಿಟ ಐತಿ ಅಂತ ವಾಗ್ಬಿಟ್ಟೆ ನಾನು. ದೀಪಂಡಕ್ ರೆಡ್ ಓಡ್ಸ. ರೆಡ್ ಕಪ್ಪಾಗ್ಬಿಟ್ಟೈತೆ.